ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 1 ವರ್ಷ ಕಳೀತಾ ಇದೆ. ಕೋಟ್ಯಾನು ಕೋಟಿ ಭಾರತೀಯ ಕನಸಾಗಿತ್ತು. ಸೊ ಹೀಗಾಗಿ ಇವತ್ತು ಎಲ್ಲರೂ ಕೂಡ ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ. ಆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥವರು ಕೂಡ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಇವತ್ತು ನಮ್ಮ ಜೊತೆಗೆ ಅರುಣ್ ಯೋಗಿರಾಜ್ ಅವರ ತಂಡ ಇದೆ. ಆ ಒಂದು ಸುಂದರವಾದಂತಹ ಮೂರ್ತಿ ಬರೋದಕ್ಕೆ ಅರುಣ್ ಯೋಗಿರಾಜ್ ಅವರ ತಂಡ ಕಾರಣ ಆಗಿದೆ. ಆ ಒಂದು ಮೂರ್ತಿ ಅಷ್ಟೊಂದು ಸುಂದರವಾಗಿ ಬರೋದಕ್ಕೆ ಎಲ್ಲರೂ ಕೂಡ ತಮ್ಮದೇ ಆದಂತಹ ಶ್ರಮವನ್ನು ಹಾಕಿದ್ದಾರೆ. ಅರುಣ್ ಯೋಗಿರಾಜ್ ಅವರು ಸೇರಿದಂತೆ ಅವರ ತಂಡ ಕೂಡ ಎಲ್ಲರೂ ಕೂಡ ಇವತ್ತು ಮೈಸೂರಿನಲ್ಲಿರುವಂತಹ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಕೂಡ ಇವತ್ತು ಒಂದು ಭಾಳ ಪ್ರಮುಖವಾಗಿ ರಾಮಲಲ್ಲಾ ಮೂರ್ತಿಗೆ ನೇತ್ರೋನ್ಮಿಲನ ಮಾಡಿದಂತಹ ಜೊತೆಗೆ ಆ ಮೂರ್ತಿಯನ್ನು ಕೆತ್ತನೆ ಮಾಡಿದಂತಹ ಸುತ್ತಿಗೆ ಇರ್ಬೋದು, ಜೊತೆಗೆ ನೇತ್ರೋನ್ಮಿಲನಕ್ಕೆ ಬಳಸಿದಂತಹ ಚಿನ್ನದ ಉಳಿ ಇರ್ಬೋದು, ಎಲ್ಲವನ್ನೂ ಕೂಡ ಇವತ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಸಾಕಷ್ಟು ಹಲವು ವರ್ಷಗಳ ಕನಸಾಗಿತ್ತು ರಾಮಲಲ್ಲಾ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಯಾವಾಗ ಪ್ರತಿಷ್ಠಾಪನೆ ಆಗುತ್ತೆ ಅಂತೇಳಿ. ಸೊ ಹೀಗಾಗಿ ಆ ಕನಸು ಈಡೇರಿ 1 ವರ್ಷ ಕಳೀತಾ ಇದೆ. ಈ ಕನಸಿಗೆ ನಿಜಕ್ಕೂ ಕೂಡ ಮೈಸೂರಿನವರೇ ಕೂಡ ಹೆಮ್ಮೆಯ ಶಿಲ್ಪಿ ಆ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಆ ಮೂರ್ತಿಯನ್ನು ಕೆತ್ತನೆ ಮಾಡಿದಂತಹ ಇಡೀ ತಂಡ, ಅರುಣ್ ಯೋಗಿರಾಜ್ ಅವರ ಇಡೀ ತಂಡದ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಸರ್, ಇವತ್ತಿಗೆ 1 ವರ್ಷ ಕಳೀತಾ ಇದೆ ಸರ್, ಎಷ್ಟು ಖುಷಿ ಆಗ್ತಿದೆ ಸರ್? ಬಹಳ ಖುಷಿ ಆಗ್ತಿದೆ. ಮೊದಲನೇದಾಗಿ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ, ಇಂಥ ದೊಡ್ಡ ಅವಕಾಶ ಹೇಗೆ ಸಿಕ್ತಪ್ಪ ನಮಗೆ, ಹೇಗೆ ಮಾಡಿಸ್ಕೊಂಡ್ರು ಇದನ್ನು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಗುರು ಹಿರಿಯರ ಪುಣ್ಯ ಇರ್ಬೋದು, ಮನೆತನದ ಒಂದು ಆಶೀರ್ವಾದ ಇರ್ಬೋದು, ಭಗವಂತ ಆಯ್ಕೆ ಮಾಡಿಕೊಂಡು ಈ ಒಂದು ಕೆಲಸ ಮಾಡಿಸ್ಕೊಂಡಿದ್ದಾರೆ. 1 ವರ್ಷ ತುಂಬಿದೆ. ಅದಕ್ಕಿಂತ ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ರಾಮಲಲ್ಲಾ ನೆಲೆಸಿದ್ದಾರೆ. ಇದು ಭಾಳ ದೊಡ್ಡ ವಿಷಯ. ಅದು ಮಾಡಿದ ನಾವಾಗಿದ್ರೂ ಜನರ ಬಗ್ಗೆ ಅದು ರಾಮಲಲ್ಲಾ ಸಿಕ್ಕಿದ್ದಾರೆ ಅನ್ನೋದು ದೊಡ್ಡ ವಿಷಯ. ನಾನುವೇ ಒಬ್ಬ ರಾಮ ಭಕ್ತರಾಗಿ ಅದನ್ನು ಪೂಜಿಸುವಂಥದ್ದಾಗ್ತಾಯಿದೆ. 1 ವರ್ಷದಲ್ಲಿ ಭಾಳಷ್ಟು ಬದಲಾವಣೆ ನನ್ನ ಜೀವನದಲ್ಲೂ ನೋಡಿದ್ದೇವೆ. ಸಿಕ್ಕ ಗೌರವ, ಪ್ರೀತಿ ದೇಶಾದ್ಯಂತ ಅದು ಯಾವತ್ತೂ ನಾವು ಊಹೆ ಮಾಡಿರಲಿಲ್ಲ. ಅಷ್ಟೊಂದು ಪ್ರೀತಿಯನ್ನು ನಮ್ಮ ದೇಶದ ಜನತೆ ನೀಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಂದಿನ ಸಮಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಿಲ್ಪ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಿಮ್ಮ ತಂಡವನ್ನು ಪರಿಚಯ ಮಾಡ್ಕೊಡೋದಾದ್ರೆ ಸರ್, ಎಲ್ಲರೂ ಪ್ರತಿಯೊಬ್ಬರನ್ನು ಕೂಡ ಸರ್. ನೋಡಿ, ನಮ್ಮ ತಂಡದಲ್ಲಿ ಇವರೆಲ್ಲ ಸುಮಾರು ನಮ್ಮ ಜೊತೆ ಒಂದು 25-30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಾತನವ್ರ ಜೊತೆ ಮಾಡ್ತಿದ್ರು. ನಮ್ಮ ಮಾವ ನಾಗರಾಜ್ ಅವರು ಇರ್ಬೋದು, ಚಲುವರಾಜ್, ಇವರು ನಾಗರಾಜ್ ಅಂತ ನಮ್ಮ ಮಾವನವರು. ಅವರು ಸಹ ಶ್ರೀರಾಮನಿಗೆ ಬೇಕಾದ ಒಂದು ಡಿಸೈನ್ ಕಂಪೋಸಿಷನಲ್ಲಿ ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು, ಜೊತೆಗೆ ಅವರ ಒಂದು ನೈಪುಣ್ಯತೆಯನ್ನು ಸೇರಿಸಿ ನಮಗೆ ಕುಸರಿ ಕೆಲಸದ ಮೇಲ್ವಿಚಾರಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಇವರು ಜಗದೀಶ್ ಅಂತ, ಅವರು ಸಹ ನಮಗೆ ಈ ಆರ್ನಮೆಂಟೇಷನ್ ಅದು ಹೆಚ್ಚಿನ ಸಮಯ ತಗೊಳುತ್ತೆ ಯಾವಾಗಲೂ ಡಿಸೈನ್ ವರ್ಕ್, ಅದಕ್ಕೆ ಇವರ ಒಂದು ಕೊಡುಗೆ ಮಾಡಿರ್ತಾರೆ. ಅವರು ಸಿದ್ದರಾಜು ಅಂತ. ಈಗ ನಾನು ಸ್ಟಾರ್ಟಿಂಗ್ ರಫ್ ವರ್ಕ್ ಮಾಡಬೇಕಾದ್ರೆ ಅವರ ಸಹಾಯ ಭಾಳ ಮುಖ್ಯ ಆಗಿರುತ್ತೆ, ದಪ್ಪ ತೆಗೆದುಕೊಳ್ತಾರೆ. ಅದೇ ರೀತಿ ಇವರು ನಮ್ಮ ಚಲವ ಮಾವ ಅಂತ, ಇವರು ನಮ್ಮ ತಾತನವ್ರ ಕಾಲದಿಂದನೂ ನಮ್ಮ ಜೊತೆ ಒಂದು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರು ನಮಗೆ ಈ ಕಲ್ಲಿನ ಮೊದಲು ಹೇಗೆ ನಾವು ಕಂಪೋಸಿಷನ್ ಮಾಡಬೇಕು, ಹೇಗೆ ನಾವು ಅದನ್ನು ನಿಲ್ಲಿಸಿದಾಗ ಸೆಂಟ್ರಾಗಿ ನೀಟಿಗೆ ಕಂಪೋಸಿಷನ್ ಏನಂತೀವಿ ಸಿಮಿಟ್ರಿಯನ್ನು ಹೇಗೆ ತೊಗೊಬೇಕು, ಆ ನಿಟ್ಟಿನಲ್ಲಿ ಮತ್ತೆ ದಪ್ಪಗಳ ತೆಗೆದು ಕೆಲವು ಸಂಧಿಗಳನ್ನ ಸೋಸೋದು ಬಹಳ ಕಷ್ಟ ಇರುತ್ತೆ. ಅದು ಕೈ ಅಲ್ಲಿ ಆಡೋದು ಕಷ್ಟ ಆಗಿರುತ್ತೆ, ಕೈ ಏಟಾಗುತ್ತೆ. ಅಂತ ಜಾಗದೆಲ್ಲ ಇವರು ಭಾಳ ನೈಪುಣ್ಯತೆಯಿಂದ ನಮಗೆ ಕೆಲಸವನ್ನು ಮಾಡಿಕೊಡ್ತಾರೆ. ಅವ್ರಿಗೂ ಸಹಾಯಕರಾಗಿ ಸೋಮಣ್ಣ ಅಂತ, ಅವರು ಕಲ್ಲಿನ ದಪ್ಪ ತೆಗೆಯುವಂಥ ಕೆಲಸ, ಅದು ಫಸ್ಟ್ ಟೈಮ್ ಅಂದರೆ ಕಲ್ಲು ಶುರುವಾದಾಗ ಮಾಡುವಂಥ ಕೆಲಸಗಳನ್ನ ಇವರು ಮಾಡಿಕೊಡ್ತಾರೆ. ಅವರಿಬ್ಬರು ಹುಡುಗರು ನಮಗೆ ಅಜಯ್ ಮತ್ತು ಯೋಗೇಶ್ ಅಂತ, ಅವರು ಫೈಲಿಂಗ್, ಈಗೆಲ್ಲ ಅವ್ರು ಕುಸರಿ ಕೆಲಸ ಮಾಡ್ತಾರೆ, ಒಬ್ಬರು ಮಾಡ್ತಾರೆ, ನಾವು ಶೇಪ್ ಮಾಡ್ತೀವಿ. ಎಲ್ಲವನ್ನು ಮುಗಿದ ಮೇಲೆ ಅದನ್ನು ಉಜ್ಜಬೇಕಾಗಿರುತ್ತೆ ಕಲ್ಲು, ಅದುವೇ ಒಂದು ಹೆಚ್ಚಿನ ಸಮಯ ತಗೊಳ್ಳುವಂಥ ವಿಷಯ. ಆ ಕೆಲಸದಲ್ಲಿ ಆ ಹುಡುಗರು ಕೆಲಸ ಮಾಡಿರ್ತಾರೆ. ಇದಲ್ಲದೆ ನಮಗೆ ಇನ್ನೂ 3 ಹುಡುಗರು 4 ಹುಡುಗರು, ಒಬ್ಬ ಕುಮರೇಶ್ ಅಂತ. ಈ ಕಲ್ಲು ನಮಗೆ ತುಂಬ ಹಾರ್ಡ್ ಇರುತ್ತೆ, ಅದರಿಂದ ನಮಗೆ ಒಂದು ಮಿಷಿನ್ ಕಟಿಂಗ್ ಎಲ್ಲ ಹೆಲ್ಪ್ ಬೇಕಾಗಿರುತ್ತೆ, ಅದನ್ನು ಆ ಹುಡುಗ ನಮಗೆ ಮಾಡಿಕೊಟ್ಟಿರ್ತಾರೆ. ನಂತರ ನಾರಾಯಣ್ ಅಂತ ಒಬ್ಬರು ಮಂಗಳೂರವರು, ಅವರೂ ನಮ್ಮ ಜೊತೆ ಸಹಾಯಕರಾಗಿ ಕೆಲಸ ಮಾಡಿರ್ತಾರೆ. ಜೊತೆಗೆ ನಮ್ಮ ಶಿವಾರಪಟ್ಟಣದ ಏನಂತೀವಿ ನಮಗೆ ಕರ್ನಾಟಕದಲ್ಲೇ ಶಿಲ್ಪಕ್ಕೆ ಅವ್ರದ್ದೇ ಆದ ಕೊಡುಗೆ ನೀಡಿದ್ದಾರೆ. ಅಲ್ಲಿಂದನೂ 2 ಹುಡುಗರು ಮಹೇಶ್ ಮತ್ತು ನಾರಾಯಣ್ ಅಂತ, ಅವರು ಈ ಒಂದು ಕೆಲಸದಲ್ಲಿ ಆ ಮಕ್ಕಳನ್ನ ನಾನು ಕರ್ಕೊಂಡಿರ್ತೀನಿ. ಯಾಕಂದರೆ ಅವ್ರಿಗೂ ಒಂದು ಅನುಭವ ಗೊತ್ತಾಗಲಿ, ಇದು ಬೇರೆ ರಾಜ್ಯದವ್ರನ್ನ ಕರ್ಕೊಂಡು ಮಾಡೋದಕ್ಕಿಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿರಲಿ ಅಂತೇಳಿ ಈ ಒಂದು ಕೆಲಸದ ಸಮಯದಲ್ಲಿ ಹಗಲು ರಾತ್ರಿ ಶ್ರಮವಹಿಸಿ ಈ ಒಂದು ಕೆಲಸ ಮಾಡಿರ್ತೇವೆ. ಸರ್, ಈ ಒಂದು ಅದರ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ನಂತರದಲ್ಲಿ ಸರ್ ನಿಮಗೆ ಹೆಚ್ಚಿನ ಬೇಡಿಕೆ ಕೂಡ ಬಂದಿದೆ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಯಾವ ರೀತಿ ನಡೀತಾ ಇದೆ ಸರ್? ನೆಕ್ಸ್ಟ್ ಪ್ರಾಜೆಕ್ಟ್ಸ್ನ ಜಾಸ್ತಿನ ನಾವು ತಗೊಳಕ್ಕೆ ಹೋಗಿಲ್ಲ, ಕಾರಣ ಹಳೆ ಕೆಲಸಗಳನ್ನ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾವು ವಿಧಾನಸೌಧದ ಈಗ ಸುವರ್ಣಸೌಧ ಬೆಳಗಾವಿ, ಅಲ್ಲಿ ಗಾಂಧೀಜಿ ಪ್ರತಿಮೆಯೊಂದನ್ನು ನಾನು
ದೊಡ್ಡ ಕೆಲಸ ಅಂತ ಹೇಳ್ಬೋದು. ಅದನ್ನು ಮಾಡಿಕೊಟ್ಟಿದ್ದೇನೆ ಈಗ ಕಂಚಿನ ಪ್ರತಿಮೆ. ಅದ ನಂತರ ಸಣ್ಣ ಸಣ್ಣ ನಮ್ಮ ಹಳೆ ಕೆಲಸಗಳನ್ನ ಹಳೆ ಗ್ರಾಮಗಳಿಗೆಲ್ಲ ಒಪ್ಕೊಂಡಿದ್ವಿ, ಅದನ್ನು ಮಾಡ್ತಾ ಬರ್ತಾ ಇದ್ದೇವೆ. ಎಲ್ಲ ತುಂಬ ಆರ್ಡರ್ಸ್, ತುಂಬ ಜನ ನನ್ನನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ, ಬಟ್ ಅಷ್ಟೊಂದು ಶಕ್ತಿ ಇಲ್ಲ. ಎಷ್ಟಾಗುತ್ತೆ ಅಷ್ಟು ಮಾತ್ರ ತೆಗೆದುಕೊಂಡು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ವಿದೇಶಗಳಿಂದಲೂ ಕೂಡ ನಿಮಗೆ ಬೇಡಿಕೆ ಇದೆ ಅಂತಿದೆ. ಹೌದು, ಆ ನಿಟ್ಟಿನಲ್ಲಿ ಒಂದು 3 ದೇಶಗಳಿಗೆ ಹೋಗಿದ್ದೆ. ಒಂದು ನೆದರ್ಲ್ಯಾಂಡ್ ಇರ್ಬೋದು, ಲಂಡನ್ ಇರ್ಬೋದು, ದುಬೈ ಇರ್ಬೋದು. ಭಾಳಷ್ಟು ಕೆಲಸಕ್ಕೆ ಒಂದು ಬೇಡಿಕೆ ಬರ್ತಾ ಇದೆ ಪ್ರಪಂಚಾದ್ಯಂತ. ಅದೇ ಆ ನಿಟ್ಟಿನಲ್ಲಿ ಹೇಗೆ ನಾವು ಮುಂದೆ ಹೋಗ್ಬೋದು ಅಂತ ಯೋಚನೆ ಮಾಡಿ ಒಂದು ಗುರುಕುಲ ಸಮೇತ ಒಂದು ದೊಡ್ಡ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಸಮಯದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗೂ ಇಲ್ಲ ಅನ್ನೋ ಮಟ್ಟದಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ತೇವೆ. ಸರ್, ಈ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಪ್ರಧಾನಮಂತ್ರಿ ಜೊತೆ ಮಾತಾಡಿದ್ದೀರಾ? ಏನು ಮಾತಾಡಿದ್ರು ಸರ್ ಅಂತ? ಇನ್ನೂ ನನಗೆ ಅದು ಅವಕಾಶ ಸಿಕ್ಕಿಲ್ಲ. ಕಾರಣಾಂತರಗಳಿಂದ ಅದು ಮುಂದೂಡ್ತಾ ಹೋಗ್ತಾ ಇದೆ. ಸಿಕ್ಕಿದಾಗ ನಾನು ಮನದಾಳದ ಮಾತುಗಳನ್ನ ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. UP CM ಮಾತಾಡಿದ್ರೆ ಸರ್ ಆ ಸಂದರ್ಭದಲ್ಲಿ? ನಮ್ಮ UP CM ಅವರು 2-3 ಬಾರಿ ಸಿಕ್ಕಿದ್ರು. ಅವರು ಸಹ ಬೆನ್ನು ತಟ್ಟಿ ಭಾಳ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಒಂದು ಅಪ್ರಿಷಿಯೇಷನ್ನ ತಿಳಿಸಿದ್ರು. ಜೊತೆಗೆ ಹಾಗಾಗ ಸಮಯದಲ್ಲಿ ಅವ್ರ ಜೊತೆ ಒಂದು ಒಡನಾಟನೂ ಬೆಳೆದಿದೆ. ಥ್ಯಾಂಕ್ ಯು. ಇದಿಷ್ಟು ರಾಮ್ಲಲ್ಲಾ ಮೂರ್ತಿಯೆಲ್ಲ ಕೆತ್ತಿದಂತಹ ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪ್ರಭು ಕನ್ನಡ, ಮೈಸೂರು. ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 1 ವರ್ಷ ಕಳೀತಾ ಇದೆ. ಕೋಟ್ಯಾನು ಕೋಟಿ ಭಾರತೀಯ ಕನಸಾಗಿತ್ತು. ಸೊ ಹೀಗಾಗಿ ಇವತ್ತು ಎಲ್ಲರೂ ಕೂಡ ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ. ಆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥವರು ಕೂಡ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಇವತ್ತು ನಮ್ಮ ಜೊತೆಗೆ ಅರುಣ್ ಯೋಗಿರಾಜ್ ಅವರ ತಂಡ ಇದೆ. ಆ ಒಂದು ಸುಂದರವಾದಂತಹ ಮೂರ್ತಿ ಬರೋದಕ್ಕೆ ಅರುಣ್ ಯೋಗಿರಾಜ್ ಅವರ ತಂಡ ಕಾರಣ ಆಗಿದೆ. ಆ ಒಂದು ಮೂರ್ತಿ ಅಷ್ಟೊಂದು ಸುಂದರವಾಗಿ ಬರೋದಕ್ಕೆ ಎಲ್ಲರೂ ಕೂಡ ತಮ್ಮದೇ ಆದಂತಹ ಶ್ರಮವನ್ನು ಹಾಕಿದ್ದಾರೆ. ಅರುಣ್ ಯೋಗಿರಾಜ್ ಅವರು ಸೇರಿದಂತೆ ಅವರ ತಂಡ ಕೂಡ ಎಲ್ಲರೂ ಕೂಡ ಇವತ್ತು ಮೈಸೂರಿನಲ್ಲಿರುವಂತಹ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಕೂಡ ಇವತ್ತು ಆ ಒಂದು ಭಾಳ ಪ್ರಮುಖವಾಗಿ ರಾಮಲಲ್ಲಾ ಮೂರ್ತಿಗೆ ನೇತ್ರೋನ್ಮಿಲನ ಮಾಡಿದಂತಹ ಜೊತೆಗೆ ಆ ಮೂರ್ತಿಯೆಲ್ಲ ಕೆತ್ತನೆ ಮಾಡಿದಂತಹ ಸುತ್ತಿಗೆ ಇರ್ಬೋದು, ಜೊತೆಗೆ ನೇತ್ರೋನ್ಮಿಲನಕ್ಕೆ ಬಳಸಿದಂತಹ ಚಿನ್ನದ ಉಳಿ ಇರ್ಬೋದು, ಎಲ್ಲವನ್ನೂ ಕೂಡ ಇವತ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಸಾಕಷ್ಟು ಹಲವು ವರ್ಷಗಳ ಕನಸಾಗಿತ್ತು ರಾಮಲಲ್ಲಾ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಯಾವಾಗ ಪ್ರತಿಷ್ಠಾಪನೆ ಆಗುತ್ತೆ ಅಂತೇಳಿ. ಸೊ ಹೀಗಾಗಿ ಆ ಕನಸು ಈಡೇರಿ 1 ವರ್ಷ ಕಳೀತಾ ಇದೆ. ಈ ಕನಸಿಗೆ ನಿಜಕ್ಕೂ ಕೂಡ ಮೈಸೂರಿನವರೇ ಕೂಡ ಹೆಮ್ಮೆಯ ಶಿಲ್ಪಿ ಆ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಆ ಮೂರ್ತಿಯನ್ನು ಕೆತ್ತನೆ ಮಾಡಿದಂತಹ ಇಡೀ ತಂಡ, ಅರುಣ್ ಯೋಗಿರಾಜ್ ಅವರ ಇಡೀ ತಂಡದ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಸರ್, ಇವತ್ತಿಗೆ 1 ವರ್ಷ ಕಳೀತಾ ಇದೆ ಸರ್, ಎಷ್ಟು ಖುಷಿ ಆಗ್ತಿದೆ ಸರ್? ಭಾಳ ಖುಷಿ ಆಗ್ತಿದೆ. ಮೊದಲನೇದಾಗಿ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ, ಇಂಥ ದೊಡ್ಡ ಅವಕಾಶ ಹೇಗೆ ಸಿಕ್ತಪ್ಪ ನಮಗೆ, ಹೇಗೆ ಮಾಡಿಸ್ಕೊಂಡ್ರು ಇದನ್ನು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಗುರು ಹಿರಿಯರ ಪುಣ್ಯ ಇರ್ಬೋದು, ಮನೆತನದ ಒಂದು ಆಶೀರ್ವಾದ ಇರ್ಬೋದು, ಭಗವಂತ ಆಯ್ಕೆ ಮಾಡಿಕೊಂಡು ಈ ಒಂದು ಕೆಲಸ ಮಾಡಿಸ್ಕೊಂಡಿದ್ದಾರೆ. 1 ವರ್ಷ ತುಂಬಿದೆ. ಅದಕ್ಕಿಂತ ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ರಾಮಲಲ್ಲಾ ನೆಲೆಸಿದ್ದಾರೆ. ಇದು ಭಾಳ ದೊಡ್ಡ ವಿಷಯ. ಅದು ಮಾಡಿದ ನಾವಾಗಿದ್ರೂ ಜನರ ಬಗ್ಗೆ ಅದು ರಾಮಲಲ್ಲಾ ಸಿಕ್ಕಿದ್ದಾರೆ ಅನ್ನೋದು ದೊಡ್ಡ ವಿಷಯ. ನಾನುವೇ ಒಬ್ಬ ರಾಮ ಭಕ್ತರಾಗಿ ಅದನ್ನು ಪೂಜಿಸುವಂಥದ್ದಾಗ್ತಾಯಿದೆ. 1 ವರ್ಷದಲ್ಲಿ ಭಾಳಷ್ಟು ಬದಲಾವಣೆ ನನ್ನ ಜೀವನದಲ್ಲೂ ನೋಡಿದ್ದೇವೆ. ಸಿಕ್ಕ ಗೌರವ, ಪ್ರೀತಿ ದೇಶಾದ್ಯಂತ ಅದು ಯಾವತ್ತೂ ನಾವು ಊಹೆ ಮಾಡಿರಲಿಲ್ಲ. ಅಷ್ಟೊಂದು ಪ್ರೀತಿಯನ್ನು ನಮ್ಮ ದೇಶದ ಜನತೆ ನೀಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಂದಿನ ಸಮಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಿಲ್ಪ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಿಮ್ಮ ತಂಡವನ್ನು ಪರಿಚಯ ಮಾಡ್ಕೊಡೋದಾದ್ರೆ ಸರ್, ಎಲ್ಲರೂ ಪ್ರತಿಯೊಬ್ಬರನ್ನು ಕೂಡ ಸರ್. ನೋಡಿ, ನಮ್ಮ ತಂಡದಲ್ಲಿ ಇವರೆಲ್ಲ ಸುಮಾರು ನಮ್ಮ ಜೊತೆ ಒಂದು 25-30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ತಾತನವ್ರ ಜೊತೆ ಮಾಡ್ತಿದ್ರು. ನಮ್ಮ ಮಾವ ನಾಗರಾಜ್ ಅವರು ಇರ್ಬೋದು, ಚಲುವರಾಜ್, ಇವರು ನಾಗರಾಜ್ ಅಂತ ನಮ್ಮ ಮಾವನವರು. ಅವರು ಸಹ ಶ್ರೀರಾಮನಿಗೆ ಬೇಕಾದ ಒಂದು ಡಿಸೈನ್ ಕಂಪೋಸಿಷನಲ್ಲಿ ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು, ಜೊತೆಗೆ ಅವರ ಒಂದು ನೈಪುಣ್ಯತೆಯನ್ನು ಸೇರಿಸಿ ನಮಗೆ ಕುಸುರಿ ಕೆಲಸದ ಮೇಲ್ವಿಚಾರಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಇವರು ಜಗದೀಶ್ ಅಂತ, ಅವರು ಸಹ ನಮಗೆ ಈ ಆರ್ನಮೆಂಟೇಷನ್ ಅದು ಹೆಚ್ಚಿನ ಸಮಯ ತಗೊಳುತ್ತೆ ಯಾವಾಗಲೂ ಡಿಸೈನ್ ವರ್ಕ್, ಅದಕ್ಕೆ ಇವರ ಒಂದು ಕೊಡುಗೆ ಮಾಡಿರ್ತಾರೆ. ಅವರು ಸಿದ್ದರಾಜು ಅಂತ, ಈಗ ನಾನು ಸ್ಟಾರ್ಟಿಂಗ್ ರಫ್ ವರ್ಕ್ ಮಾಡಬೇಕಾದ್ರೆ ಅವರ ಸಹಾಯ ಭಾಳ ಮುಖ್ಯ ಆಗಿರುತ್ತೆ, ದಪ್ಪ ತೆಗೆದುಕೊಳ್ತಾರೆ. ಅದೇ ರೀತಿ ಇವರು ನಮ್ಮ ಚಲವ ಮಾವ ಅಂತ, ಇವರು ನಮ್ಮ ತಾತನವ್ರ ಕಾಲದಿಂದನೂ ನಮ್ಮ ಜೊತೆ ಒಂದು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರು ನಮಗೆ ಈ ಕಲ್ಲಿನ ಮೊದಲು ಹೇಗೆ ನಾವು ಕಂಪೋಸಿಷನ್ ಮಾಡಬೇಕು, ಹೇಗೆ ನಾವು ಅದನ್ನು ನಿಲ್ಲಿಸಿದಾಗ ಸೆಂಟ್ರಾಗಿ ನೀಟಿಗೆ ಕಂಪೋಸಿಷನ್ ಸಿಮಿಟ್ರಿಯನ್ನು ಹೇಗೆ ತೊಗೊಬೇಕು, ಆ ನಿಟ್ಟಿನಲ್ಲಿ ಮತ್ತೆ ದಪ್ಪಗಳನ್ನ ತೆಗೆದು ಕೆಲವು ಸಂಧಿಗಳನ್ನ ತೋರಿಸೋದು ಭಾಳ ಕಷ್ಟ ಇರುತ್ತೆ. ಅದು ಕೈ ಅಲ್ಲಿ ಆಡೋದು ಕಷ್ಟ ಆಗಿರುತ್ತೆ, ಕೈ ಏಟಾಗುತ್ತೆ ಅಂತ ಜಾಗದೆಲ್ಲ ಇವರು
ಭಾಳ ನೈಪುಣ್ಯತೆಯಿಂದ ನಮಗೆ ಕೆಲಸವನ್ನು ಮಾಡಿಕೊಡ್ತಾರೆ. ಅವ್ರಿಗೂ ಸಹಾಯಕರಾಗಿ ಸೋಮಣ್ಣ ಅಂತ ಅವರು ಕಲ್ಲಿನ ದಪ್ಪ ತೆಗೆಯುವಂಥ ಕೆಲಸ, ಅದು ಫಸ್ಟ್ ಟೈಮ್ ಅಂದರೆ ಕಲ್ಲು ಶುರುವಾದಾಗ ಮಾಡುವಂಥ ಕೆಲಸಗಳನ್ನ ಇವ್ರುಗಳು ಮಾಡಿಕೊಡ್ತಾರೆ. ಅವರಿಬ್ಬರು ಹುಡುಗರು ನಮಗೆ ಅಜಯ್ ಮತ್ತು ಯೋಗೇಶ್ ಅಂತ, ಅವರು ಫೈಲಿಂಗ್ ಈಗೆಲ್ಲ ಅವ್ರು ಕುಸ್ರಿ ಕೆಲಸ ಮಾಡ್ತಾರೆ, ಒಬ್ಬರು ಮಾಡ್ತಾರೆ, ನಾವು ಶೇಪ್ ಮಾಡ್ತೀವಿ. ಎಲ್ಲ ಒಂದು ಮುಗಿದ ಮೇಲೆ ಅದನ್ನು ಉಜ್ಜಬೇಕಾಗಿರುತ್ತೆ ಕಲ್ಲು, ಅದುವೇ ಒಂದು ಹೆಚ್ಚಿನ ಸಮಯ ತಗೊಳ್ಳುವಂಥ ವಿಷಯ. ಆ ಕೆಲಸದಲ್ಲಿ ಆ ಹುಡುಗರು ಕೆಲಸ ಮಾಡಿರ್ತಾರೆ. ಇದಲ್ಲದೆ ನಮಗೆ ಇನ್ನೂ 3 ಹುಡುಗರು 4 ಹುಡುಗರು, ಒಬ್ಬ ಕುಮರೇಶ್ ಅಂತ. ಈ ಕಲ್ಲು ನಮಗೆ ತುಂಬ ಹಾರ್ಡ್ ಇರುತ್ತೆ, ಅದರಿಂದ ನಮಗೆ ಒಂದು ಮಿಷಿನ್ ಕಟಿಂಗ್ ಎಲ್ಲ ಹೆಲ್ಪ್ ಬೇಕಾಗಿರುತ್ತೆ, ಅದನ್ನು ಆ ಹುಡುಗ ನಮಗೆ ಮಾಡಿಕೊಟ್ಟಿರ್ತಾರೆ. ನಂತರ ನಾರಾಯಣ್ ಅಂತ ಒಬ್ಬರು ಮಂಗಳೂರವರು, ಅವರೂ ನಮ್ಮ ಜೊತೆ ಸಹಾಯಕರಾಗಿ ಕೆಲಸ ಮಾಡಿರ್ತಾರೆ. ಜೊತೆಗೆ ನಮ್ಮ ಶಿವಾರಪಟ್ಟಣದ ಏನಂತೀವಿ, ನಮಗೆ ಕರ್ನಾಟಕದಲ್ಲೇ ಶಿಲ್ಪಕ್ಕೆ ಅವ್ರದ್ದೇ ಆದ ಕೊಡುಗೆ ನೀಡಿದ್ದಾರೆ. ಅಲ್ಲಿಂದನೂ 2 ಹುಡುಗರು ಮಹೇಶ್ ಮತ್ತು ನಾರಾಯಣ್ ಅಂತ, ಅವರು ಈ ಒಂದು ಕೆಲಸದಲ್ಲಿ ಆ ಮಕ್ಕಳನ್ನ ನಾನು ಕರ್ಕೊಂಡಿರ್ತೀನಿ. ಯಾಕಂದರೆ ಅವ್ರಿಗೂ ಒಂದು ಅನುಭವ ಗೊತ್ತಾಗಲಿ, ಇದು ಬೇರೆ ರಾಜ್ಯದವ್ರನ್ನ ಕರ್ಕೊಂಡು ಮಾಡೋದಕ್ಕಿಂತ ಎಲ್ಲ ನಮ್ಮ ಕರ್ನಾಟಕದ ರಾಜ್ಯದಲ್ಲಿರಲಿ ಅಂತೇಳಿ ಈ ಒಂದು ಕೆಲಸದ ಸಮಯದಲ್ಲಿ ಹಗಲು ರಾತ್ರಿ ಶ್ರಮವಹಿಸಿ ಈ ಒಂದು ಕೆಲಸ ಮಾಡಿರ್ತೇವೆ. ಸರ್, ಈ ಒಂದು ಅದರ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಅದೆಲ್ಲತ್ತರದಲ್ಲಿ ಸರ್ ನಿಮಗೆ ಹೆಚ್ಚಿನ ಬೇಡಿಕೆ ಕೂಡ ಬಂದಿದೆ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಯಾವ ರೀತಿ ನಡೀತಾ ಇದೆ ಸರ್? ನೆಕ್ಸ್ಟ್ ಪ್ರಾಜೆಕ್ಟ್ಸ್ನ ಜಾಸ್ತಿನ ನಾವು ತೊಗೊಳಕ್ಕೆ ಹೋಗಿಲ್ಲ, ಕಾರಣ ಹಳೆ ಕೆಲಸಗಳನ್ನ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾವು ವಿಧಾನಸೌಧದ ಈಗ ಸುವರ್ಣಸೌಧ ಬೆಳಗಾವಿ, ಅಲ್ಲಿ ಗಾಂಧೀಜಿ ಪ್ರತಿಮೆಯೊಂದನ್ನು ನಾನು ದೊಡ್ಡ ಕೆಲಸ ಅಂತ ಹೇಳ್ಬೋದು, ಅದನ್ನು ಮಾಡಿಕೊಟ್ಟಿದ್ದೇನೆ ಈಗ, ಕಂಚಿನ ಪ್ರತಿಮೆ. ಅದ ನಂತರ ಸಣ್ಣ ಸಣ್ಣ ನಮ್ಮ ಹಳೆ ಕೆಲಸಗಳನ್ನ ಹಳೆ ಗ್ರಾಮಗಳಿಗೆಲ್ಲ ಒಪ್ಕೊಂಡಿದ್ವಿ, ಅದನ್ನು ಮಾಡ್ತಾ ಬರ್ತಾಯಿದ್ದೇವೆ. ಎಲ್ಲ ತುಂಬ ಆರ್ಡರ್ಸ್, ತುಂಬ ಜನ ನನ್ನನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ, ಬಟ್ ಅಷ್ಟೊಂದು ಶಕ್ತಿ ಇಲ್ಲ, ಎಷ್ಟಾಗುತ್ತೆ ಅಷ್ಟು ಮಾತ್ರ ತೆಗೆದುಕೊಂಡು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ವಿದೇಶಗಳಿಂದಲೂ ಕೂಡ ನಿಮಗೆ ಬೇಡಿಕೆ ಇದೆ ಅಂತ? ಹೌದು, ಆ ನಿಟ್ಟಿನಲ್ಲಿ ಒಂದು 3 ದೇಶಗಳಿಗೆ ಹೋಗಿದ್ದೆ. ಒಂದು ನೆದರ್ಲ್ಯಾಂಡ್ ಇರ್ಬೋದು, ಲಂಡನ್ ಇರ್ಬೋದು, ದುಬೈ ಇರ್ಬೋದು. ಭಾಳಷ್ಟು ಕೆಲಸಕ್ಕೆ ಒಂದು ಬೇಡಿಕೆ ಬರ್ತಾ ಇದೆ ಪ್ರಪಂಚಾದ್ಯಂತ. ಅದೇ ಆ ನಿಟ್ಟಿನಲ್ಲಿ ಹೇಗೆ ನಾವು ಮುಂದೆ ಹೋಗ್ಬೋದು ಅಂತ ಯೋಚನೆ ಮಾಡಿ ಒಂದು ಗುರುಕುಲ ಸಮೇತ ಒಂದು ದೊಡ್ಡ ಒಂದು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೇವೆ. ಮುಂದಿನ ಸಮಯದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗೂ ಇಲ್ಲ ಅನ್ನೋ ಮಟ್ಟದಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ತೇವೆ. ಸರ್, ಈ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಪ್ರಧಾನಮಂತ್ರಿ ಜೊತೆ ಮಾತಾಡಿದ್ದೀರಾ? ಏನು ಮಾತಾಡಿದ್ರು ಸರ್ ಅಂತ? ಇನ್ನೂ ನನಗೆ ಅದು ಅವಕಾಶ ಸಿಕ್ಕಿಲ್ಲ, ಕಾರಣಾಂತರಗಳಿಂದ ಅದು ಮುಂದೂಡ್ತಾ ಹೋಗ್ತಾ ಇದೆ. ಸಿಕ್ಕಿದಾಗ ನನ್ನ ಮನದಾಳ ಮಾತುಗಳನ್ನ ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. UPCM ಮಾತಾಡಿದ್ರೆ ಸರ್ ಆ ಸಂದರ್ಭದಲ್ಲಿ? ನಮ್ಮ UPCM ಅವರು 2-3 ಬಾರಿ ಸಿಕ್ಕಿದ್ರು. ಅವರು ಸಹ ಬೆನ್ನು ತಟ್ಟಿ ಭಾಳ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಒಂದು ಅಪ್ರಿಷಿಯೇಷನ್ನ ತಿಳಿಸಿದ್ರು. ಜೊತೆಗೆ ಹಾಗಾಗ ಸಮಯದಲ್ಲಿ ಅವ್ರ ಜೊತೆ ಒಂದು ಒಡನಾಟನೂ ಬೆಳೆದಿದೆ. ಥ್ಯಾಂಕ್ ಯು. ಇದಿಷ್ಟು ರಾಮಲಲ್ಲಾ ಮೂರ್ತಿಯೆಲ್ಲ ಕೆತ್ತಿದಂತಹ ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪ್ರಭು ಕನ್ನಡ, ಮೈಸೂರು.